ನಮಸ್ಕಾರ ಸ್ನೇಹಿತರೆ, ಬೆಂಗಳೂರು ರೈಡ್ನ 2ನೇ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಬಂದಿರುವಂಥದ್ದು ಶೃಂಗೇರಿ ಷಣ್ಮುಖ ದೇವಸ್ಥಾನ. ಇದು ಬಂದು ನಮ್ಮನೆ ಹತ್ರದಿಂದ 10 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಸ್ಥಾನ ರಾಜಾಜಿನಗರ್ನಲ್ಲಿ ಇದೆ. ಈ ದೇವಸ್ಥಾನಕ್ಕೆ ಬೆಂಗಳೂರಲ್ಲೇ ಒಂದು ಪ್ರಸಿದ್ಧ ಹೆಸರಿದೆ. ಅಂಡ್ ಈ ದೇವಸ್ಥಾನ ಮುರುಘನ ದೇವಸ್ಥಾನ ಆಗಿರುತ್ತೆ. ಪ್ರತಿದಿನನೂ ಟೈಮಿಂಗ್ಸ್ ಅನ್ನೋದು ಮೈಂಟೈನ್ ಮಾಡ್ತಾರೆ. ಪ್ರತಿದಿನ 7 ಗಂಟೆಯಿಂದ 12:30ವರೆಗೂ, ಹಾಗೆ ಸಂಜೆ 4:30ಯಿಂದ 9 ಗಂಟೆವರೆಗೂ ಓಪನ್ ಆಗಿರುತ್ತೆ. ಸ್ಟಾರ್ಟಿಂಗ್ ನಲ್ಲಿ ಒಂದು ಗಣೇಶ ದೇವಸ್ಥಾನ ಸಿಗುತ್ತೆ, ಅದ ನಂತರ ಶಿವನ ದೇವಸ್ಥಾನ ಸಿಗುತ್ತೆ, ತದನಂತರ ಮುರುಘನ ದೇವಸ್ಥಾನ ಸಿಗುತ್ತೆ. ಮುರುಘನ ದೇವಸ್ಥಾನ ಹತ್ರಕ್ಕೆ ಹೋಗ್ಬೇಕು ಅಂತಂದ್ರೆ ಕೆಲವು ಸ್ಟೆಪ್ಸ್ ಇರ್ತವೆ. ಹತ್ರ ಒಂದು 150 ವರೆಗೆ ಇರುತ್ತೆ, ಅದನ್ನ ಹತ್ಕೊಂಡು ಹೋಗ್ಬೇಕಾಗುತ್ತೆ. ಶಿವನ ದೇವಸ್ಥಾನ ಬಂದು ಆರ್ಟಿಫಿಷಿಯಲಿ ಗುಹೆ ತರ ಮಾಡಿರ್ತಾರೆ. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಸೈಲೆಂಟ್ ಆಗಿ ಕೂಡ ಇರುತ್ತೆ. ಈ ವಿಡಿಯೋಸ್ ಎಲ್ಲ ನೋಡ್ತಿದ್ರೆ ನಾವೇನೋ ಹಳೆ ಕಾಲದ ದೇವಸ್ಥಾನ ಅನ್ಕೋಬಹುದು, ಬಟ್ ಇದು ರೀಸೆಂಟ್ ಆಗಿ ಒಂದು 20 ಇಯರ್ಸ್ ಒಳಗೆ ಕಟ್ಟಿರುವಂತಹ ದೇವಸ್ಥಾನ. ಬೆಂಗಳೂರಲ್ಲೇ ಒನ್ ಆಫ್ ದ ಟೂರಿಸ್ಟ್ ಅಟ್ರಾಕ್ಷನ್ ಪ್ಲೇಸ್ ಅಂತಂದ್ರೆ ಇದು ಕೂಡ ಒಂದು. ಈ ದೇವಸ್ಥಾನದಲ್ಲೇ ಮುಖ್ಯವಾಗಿರುವಂತದ್ದು ಈ 6 ಷಣ್ಮುಖ ದೇವಸ್ಥಾನ ಅಂತಂದ್ರೆ ಶೃಂಗೇರಿ ಷಣ್ಮುಖ ದೇವಸ್ಥಾನ. ಮೇಲೆ ಕೂಡ ಎಂಟ್ರೆನ್ಸ್ ನಲ್ಲಿ ಒಂದು ಗಣೇಶ ದೇವಸ್ಥಾನ ಇರುತ್ತೆ, ಅದರ ಮುಂದೆ ಈ ಲಿಂಗ ಕಾಣುತ್ತೆ. ಹೀಗೆ ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾ ಇರಬೇಕು. ನಾನು ಹೋಗಿದ್ದು ಹತ್ರ ಕ್ಲೋಸಿಂಗ್ ಟೈಮ್ ನಲ್ಲಿ ಹೋಗಿದ್ದೆ, ಅದಕ್ಕೆ ಎಷ್ಟು ಕ್ರೌಡ್ ಇರ್ಲಿಲ್ಲ. ಅಂಡ್ ಅರ್ಲಿ ಮಾರ್ನಿಂಗ್ ಹೋದ್ರೆ ಮಾತ್ರ ತುಂಬಾ ಚೆನ್ನಾಗಿ ವ್ಯೂ ಸಿಗುತ್ತೆ, ಹಾಗೂ ಸನ್ರೈಸ್ ನೋಡಬಹುದು. ಫ್ಯಾಮಿಲಿ ಜೊತೆ ಹೋಗೋದಕ್ಕೆ ಬೆಸ್ಟ್ ಸ್ಪಾಟ್ ಅಂತಾನೆ ಹೇಳ್ಬೋದು. ಮತ್ತೆ ದೇವಸ್ಥಾನದ ಎಂಟ್ರೆನ್ಸ್ ನಲ್ಲೇ ಒಂದು ಹಾಕಿರ್ತಾರೆ, ದೇವರಿಗೆ ಇಷ್ಟವಾದದ್ದು ಹಣವಲ್ಲ ಭಕ್ತಿ ಅಂತ ಹಾಕಿರ್ತಾರೆ. ಅದೊಂದು ರೀತಿಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಲ್ಲೇನು. ಹಾಗೆ ಸ್ವಲ್ಪ ಮುಂದೆ ಹೋದ್ರೆ ದೇವಸ್ಥಾನ ನಾವು ಬಂದು ನೋಡ್ತೀವಿ. ದೇವಸ್ಥಾನ ಮಳೆಗೆ ಬೇಸಿಗೆ ಪ್ರೊಟೆಕ್ಷನ್ ಆಗಿ ಒಂದು ಶೆಡ್ ರೀತಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಕಂಬ ಇದು ತುಂಬಾ ಎತ್ತರದಲ್ಲಿ ಕಾಣುತ್ತೆ. ಒಳಗೆ ನಾರ್ಮಲ್ ಆಗಿ ವಿಡಿಯೋ ಮಾಡೋದಕ್ಕೆ ಬಿಡಲ್ಲ, ಬಟ್ ನನ್ನ ಟೈಮ್ ಚೆನ್ನಾಗಿತ್ತೇನೋ, ಕ್ರೌಡ್ ನಲ್ಲಿ ವಿಡಿಯೋ ಮಾಡ್ತಿದ್ದೆ, ಚೆನ್ನಾಗಿ ಕಾಣ್ತಾ ಇತ್ತು. ಬಟ್ ದೇವರು ಅಷ್ಟಾಗಿ ನೀಟಾಗಿ ಕಾಣೋದಿಲ್ಲ. ಒಳಗೆ ಹೋಗ್ತಿದ್ದಂತೆ ಇನ್ನೂ ತುಂಬಾ ಚೆನ್ನಾಗಿರುವಂತಹ ಶಿಲ್ಪಿಗಳೆಲ್ಲ ತುಂಬಾ ಚೆನ್ನಾಗಿ ಕೆತ್ತಿರ್ತಾರೆ. ಹಾಗೆ ಇಡೀ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಮುರುಘನ ದೇವಸ್ಥಾನ ಪ್ರಸಿದ್ಧಿಗೊಂಡಿದೆಯೋ ಅದೆಲ್ಲ ದೇವಸ್ಥಾನದ 3D ಕೆತ್ತನೆಗಳನ್ನು ಈ ಗೋಡೆ ಮೇಲೆ ಮಾಡಿರ್ತಾರೆ. ಅದು ನೋಡೋದಕ್ಕೂ ತುಂಬಾ ರಿಯಾಲಿಟಿಕ್ ಆಗಿ ಕಾಣುತ್ತೆ. ಒಂದೊಂದು ದೇವಸ್ಥಾನ ಮಲೇಷಿಯಿಂದ ಹಿಡಿದು ತಮಿಳುನಾಡು, ತಿರುವಣ್ಣಾಮಲೈ ಹಾಗೂ ಪಳನಿ ಹೀಗೆ ಮುಂತಾದ ಮುಖ್ಯವಾಗಿರುವಂತಹ ದೇವಸ್ಥಾನಗಳೆಲ್ಲ ಇಲ್ಲಿ ಕೆತ್ತಿರ್ತಾರೆ. ಹಾಗೆ ಎಡಗಡೆ ಬಂದು ಪ್ರಶಸ್ತಿಗಳು ಹಾಗೂ ಗಣೇಶ ಮೂರ್ತಿಗಳು ಹಾಗೆ ಉಡುಗೊರೆಗಳನ್ನೆಲ್ಲ ತುಂಬಾ ಶೋಕೇಸ್ ಆಗಿ ಇಟ್ಟಿರ್ತಾರೆ. ಹಾಗೆ ಮಲೇಷಿಯಾನಲ್ಲಿರುವಂತಹ ಪ್ರಸಿದ್ಧಿಗೊಂಡಿರುವ ಶ್ರೀ ಮುರುಘನ ದೇವಸ್ಥಾನ ಕೂಡ ಇಲ್ಲಿ ಕೆತ್ತಿರ್ತಾರೆ. ಈ ಕೆತ್ತನೆಗಳು ನೋಡೋದಕ್ಕೆ ರಿಯಲಿಸ್ಟಿಕ್ ಆಗಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣ್ತಾ ಇರುತ್ತೆ. ಹಾಗೆ ಸ್ವಲ್ಪ ಮುಂದೆ ಬಂದ್ರೆ ಈ ಮೂರ್ತಿಗಳು ಕಾಣುತ್ತೆ. ಹಾಗೆ ಮತ್ತೆ ಅದನ್ನ ಮುಗಿಸ್ಕೊಂಡು ಈಚೆ ಬಂದ್ರೆ ಮತ್ತೆ ಇದೇ ಕಂಬನ ನೋಡ್ಕೊಂಡು ಮತ್ತೆ ಇವಾಗ ಮುಖ್ಯವಾಗಿರುವಂತಹ ಜಾಗಕ್ಕೆ ಹೋಗ್ತೀವಿ. ಈ ಭಾಗ ದೇವಸ್ಥಾನದ ಹಿಂದಿನ ಭಾಗ ಆಗಿರುತ್ತೆ. ವಿಲ್ ರೀತಿನಲ್ಲೇ ಈ ಕಟ್ಟಡವನ್ನು ಕಟ್ಟಿರ್ತಾರೆ, ತುಂಬಾ ಚೆನ್ನಾಗಿ ಕಾಣುತ್ತೆ. ಮುಖ್ಯವಾಗಿರುವಂತಹ ವ್ಯೂ ಪಾಯಿಂಟ್ ತುಂಬಾ ಅದ್ಭುತವಾಗಿರುತ್ತೆ ನೋಡೋದಕ್ಕಂತೂ. ಇನ್ನು ಮಾನ್ಸೂನ್ ಸೀಸನ್ ಅಲ್ಲಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ದೇವಸ್ಥಾನ. ದೂರದಿಂದ ನೋಡೋದಕ್ಕೆ ತುಂಬಾ ರಿಯಲಿಸ್ಟಿಕ್ ಆಗಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗೆ ಈ ದೇವಸ್ಥಾನ ತುಂಬಾ ಫೇಮಸ್ ಆಗಿರೋದಕ್ಕೆ ಮುಖ್ಯ ಕಾರಣ ಈ 6 ಮುಖದ ಮುರುಘಾ ದೇವಸ್ಥಾನ. ಹಾಗೆ ಇದು ರಾತ್ರಿನಲ್ಲಿ ತುಂಬಾ ಅಂದ್ರೆ ತುಂಬಾ ಲೈಟಿಂಗ್ಸ್ ನಲ್ಲಿ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಅಂತ ಹೇಳಿದ್ದಾರೆ. ಬಟ್ ರಾತ್ರಿನಲ್ಲಿ ಇದುವರೆಗೂ ನಾನು ಯಾವತ್ತೂ ನೋಡಿಲ್ಲ. ಇದೊಂದು ರೀತಿಯಲ್ಲಿ ಬೆಂಗಳೂರಿನಲ್ಲೇ ಬೆಸ್ಟ್ ಸ್ಪಾಟ್ ಅಂತ ಹೇಳ್ತೀನಿ. ನೀವು ಯಾರಾದ್ರೂ ವಿಸಿಟ್ ಮಾಡಿಲ್ಲ ಅಂದ್ರೆ ಖಂಡಿತ ವಿಸಿಟ್ ಮಾಡಿ. ಹಾಗೆ ಕೆಲವು ಕನ್ಸ್ಟ್ರಕ್ಷನ್ ಈಗ ಕಂಟಿನ್ಯೂ ಮಾಡ್ತಿದ್ದಾರೆ, ಬಟ್ ಕೆಲವು ಪ್ರಾಬ್ಲಮ್ ಬರ್ಬೋದು. ಅದನ್ನು ಮೀರಿ ತುಂಬಾ ಪ್ರಾಬ್ಲಮ್ಸ್ ಏನ್ ಬರೋದಿಲ್ಲ. ದೇವಸ್ಥಾನ ನೋಡ್ತಿದ್ರೆ ಹಂಗೆ ನೋಡ್ತಾನೆ ಇರಬೇಕು ಅಂತ ಅನ್ಸೋ ತರ ಈ ದೇವಸ್ಥಾನ ತುಂಬಾ ಚೆನ್ನಾಗಿ ಕಟ್ಟಿರ್ತಾರೆ. ದೇವಸ್ಥಾನದ ಟೈಮಿಂಗ್ ವರೆಗೂ ನೀವು ಅಲ್ಲಿ ಇರ್ಬೋದು, ತದನಂತರ ಅವರು ಬಂದು ನಿಮ್ಮನ್ನ ಹೊರಗೆ ಕಳಿಸ್ತಾರೆ. ಹಾಗೆ ಇಲ್ಲಿಂದ ವ್ಯೂ ನೋಡೋದಕ್ಕಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣ್ತಾ ಇರುತ್ತೆ. ಹಾಗೆ ಗಾಳಿ ಕೂಡ ತಣ್ಣಗೆ ಬೀಸ್ತಾ ಇರುತ್ತೆ. ನಾನು ಹೋಗಿದ್ದು ಬಿಸಿಲಲ್ಲಿ ಅಷ್ಟಾಗಿ ಗಾಳಿ ಬೀಸ್ತಾ ಇರಲಿಲ್ಲ, ಬಟ್ ಇದಕ್ಕೆ ಮುಂಚೆ ಒಂದ್ಸಲ ಹೋಗಿದ್ನಲ್ಲ, ಅದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಆ ಎಕ್ಸ್ಪೀರಿಯನ್ಸು. ನನ್ನ ಪ್ರಕಾರ ಬೆಸ್ಟ್ ವಿಸಿಟಿಂಗ್ ಟೈಮ್ ಅಂತಂದರೆ ಸನ್ರೈಸು ಮತ್ತು ಸನ್ಸೆಟ್ ಟೈಮಲ್ಲಂತೂ ತುಂಬ ಚೆನ್ನಾಗಿ ನಾವು ಸನ್ರೈಸ್ ಮತ್ತು ಸನ್ಸೆಟ್ನ ನೋಡ್ಬೋದು. ಇದು ಆರ್ಟಿಫಿಷಿಯಲ್ ಗುಹೆ ಮೇಲಿರುವಂತಹ ಆರ್ಟಿಫಿಷಿಯಲ್ ಹುತ್ತ ತುಂಬ ರಿಯಲಿಸ್ಟಿಕ್ ಆಗಿ ತುಂಬ ರಿಯಲ್ ಆಗಿ ಕಾಣ್ತಾ ಐತೆ. ಆ್ಯಂಡ್ ಈ ಬಿಸಿಲಿಗಂತೂ ಅದು ತುಂಬ ಹೈಲೈಟ್ ಆಗಿ ಕೂಡ ಕಾಣ್ತಾ ಐತೆ. ಇದನ್ನೆಲ್ಲ ಕಟ್ಟಕ್ಕೆ ಎಷ್ಟು ಲಕ್ಷ ಸುರಿದ್ರೋ ಗೊತ್ತಿಲ್ಲ, ಬಟ್ ನೋಡೋದಕ್ಕೆ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಐತೆ. ಜಸ್ಟ್ ಇಮ್ಯಾಜಿನ್ ಮಳೆ ಬರ್ತಿದ್ರೆ ಹೆಂಗಿರುತ್ತೆ ಅಂತ. ಈ ವಿಡಿಯೋ ಎಂಡ್ನಲ್ಲಿ ನಾನು ಬಂದಾಗ ಹೇಗಿತ್ತು ಅನ್ನೋದು ತೋರಿಸ್ತೀನಿ ನೋಡಿ. ಮುಂದೆ ನೋಡ್ತಿರೋದು ಬೇರೆ ದೇವರ ದೇವಸ್ಥಾನ, ಅದು ತುಂಬ ಕೂಡ ಚೆನ್ನಾಗಿರುತ್ತೆ, ಬಟ್ ನಾನು ಹೋಗೋಕ್ಕಾಗಿಲ್ಲ. ನಾವಿವಾಗ ಎಕ್ಸಿಟ್ ಬಂದು ಸಮಯ ಕೂಡ ಕ್ಲೋಸಿಂಗ್ ಟೈಮ್ ಆಯಿತು. ನನ್ನ ಪ್ರಕಾರ ಬೆಂಗಳೂರಲ್ಲೇ ದ ಮೋಸ್ಟ್ ಅಟ್ರಾಕ್ಟಿವ್ ಪ್ಲೇಸ್ ಅಥವಾ ಟೆಂಪಲ್ ಅಂತಂದರೆ ಇದೊಂದೇ.
ಇಸ್ಕಾನ್ ಟೆಂಪಲ್ ಕೂಡ ಹೋಗಿದ್ದೀನಿ, ಆದರೆ ಈ ರೀತಿಯಲ್ಲಿ ವಿಡಿಯೋ ಮಾಡೋದಕ್ಕೆ ಫ್ರೀ ಆಗಿ ಬಿಡೋದಿಲ್ಲ. ಅಲ್ಲಿ ಇದಕ್ಕಿಂತ ತುಂಬಾ ಸ್ಟ್ರಿಕ್ಟ್ ಅಂಡ್ ಫಾಲೋ ರೂಲ್ಸ್ ಇರುತ್ತೆ, ಅದನ್ನ ಫಾಲೋ ಮಾಡಬೇಕಾಗುತ್ತೆ. ಮುಖ್ಯವಾಗಿ ಇಲ್ಲಿ ಪಾರ್ಕಿಂಗ್ ಚಾರ್ಜ್ 5 ರೂಪಾಯಿ ತಗೊಂತಿದ್ದಾರೆ. ಅದು ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಇಂದಿನ ವಿಡಿಯೋ ಇಸ್ಕಾನ್ ಟೆಂಪಲ್ ಬಗ್ಗೆ ಮಾಡೋಣ, ಅದು ತುಂಬಾ ಚೆನ್ನಾಗಿರುತ್ತೆ. ಅಟ್ ಲಾಸ್ಟ್ ಈ ಟೆಂಪಲ್ ನ ಎಕ್ಸ್ಪ್ಲೋರ್ ಮಾಡಾಯ್ತು. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ, ಅದಕ್ಕೆ ನಾನು ಖಂಡಿತ ರಿಪ್ಲೈ ಕೊಡ್ತೀನಿ. ಮತ್ತೆ ನಿಮಗೆ ಈ ವಿಡಿಯೋ ಹೇಗೆ ಅನಿಸ್ತಾ ಅನ್ನೋದು ಕಮೆಂಟ್ ನಲ್ಲಿ ತಿಳಿಸಿ. ಹಾಗೆ ಇದಕ್ಕೆ ಮುಂಚೆ ಯಾರಾದ್ರೂ ವಿಸಿಟ್ ಮಾಡಿದ್ರೆ ಅದು ಎಕ್ಸ್ಪೀರಿಯನ್ಸ್ ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಸಿ ಯು ಟೇಕ್ ಕೇರ್.